ಎನ್ಐಎ ಅಧಿಕಾರಿಗಳು ಬೆಂಗಳೂರು ಸೇರಿದಂತೆ ಕರ್ನಾಟಕದ ಹಲವು ಕಡೆ ದಾಳಿ ಮಾಡಿ 3 ಆರೋಪಿಗಳನ್ನು ಬಂಧಿಸಿದ್ದಾರೆ. ಅದರಲ್ಲೂ ಪರಪ್ಪನಗ್ರಹಾರದ ಜೈಲಿನಲ್ಲಿ ವೈದ್ಯನಾಗಿ ಕೆಲಸ ಮಾಡ್ತಾ ಇದ್ದಂತಹ ವ್ಯಕ್ತಿಯನ್ನ ಅರೆಸ್ಟ್ ಮಾಡಲಾಗಿದೆ. ಜೊತೆಗೆ ಪೊಲೀಸ್ ಅಧಿಕಾರಿಯನ್ನ ಬಂಧಿಸಲಾಗಿದೆ. ಎನ್ಐಎ ಆಪರೇಷನ್ ಎಷ್ಟು ಮಹತ್ವವನ್ನು ಪಡ್ಕೊಂಡಿದೆ ಅನ್ನೋದರ ಡೀಟೇಲ್ಸ್ ಇದೆ, ನೋಡ್ಕೊಂಡು ಬರೋಣ ಬನ್ನಿ. ಎನ್ಐಎ ಅಧಿಕಾರಿಗಳಿಂದ ಭರ್ಜರಿ ಬೇಟೆ, ಉಗ್ರರಿಗೆ ನೆರವು, 3 ಬಂಧನ. ಪರಪ್ಪನಗ್ರಹಾರದ ಮನೋವೈದ್ಯ, ಎಎಸ್ಐ ಸೇರಿ 3 ಬಂಧನ. ಬೆಂಗಳೂರು, ಕೋಲಾರದಲ್ಲಿ ಶಂಕಿತರ ಬಂಧನ. ಎನ್ಐಎ ಅಧಿಕಾರಿಗಳು ಕರ್ನಾಟಕದ 7 ಕಡೆಗಳಲ್ಲಿ ಏಕಕಾಲಕ್ಕೆ ದಾಳಿ ಮಾಡಿದ್ದಾರೆ. ಬೆಂಗಳೂರಿನ 5 ಕಡೆ ಹಾಗೂ ಕೋಲಾರದ 2 ಕಡೆ ಎನ್ಐಎ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ. 2008ರ ಸರಣಿ ಬಾಂಬ್ ಸ್ಫೋಟ ಕೇಸಲ್ಲಿ ಬಂಧನವಾಗಿ ಪರಪ್ಪನಗ್ರಹಾರ ಜೈಲಿನಲ್ಲಿರುವ ಉಗ್ರ ಟಿ ನಾಜೀರ್ಗೆ ನೆರವು ನೀಡುತ್ತಿದ್ದ ಮಾಹಿತಿ ಆಧಾರದ ಮೇಲೆ ಎನ್ಐಎ ಅಧಿಕಾರಿಗಳು ಪರಪ್ಪನಗ್ರಹಾರ ಜೈಲು ಸೇರಿ 5 ಕಡೆ ದಾಳಿ ಮಾಡಿದ್ದಾರೆ. ದಾಳಿಯ ವೇಳೆ ಪರಪ್ಪನಗ್ರಹಾರ ಜೈಲಿನಲ್ಲಿ ಉಗ್ರ ಟಿ ನಾಜೀರ್ಗೆ ಸಹಕಾರ ನೀಡುತ್ತಿದ್ದ ಆರೋಪದ ಮೇಲೆ 3 ಬಂಧನ ಮಾಡಲಾಗಿದೆ. ಪರಪ್ಪನಗ್ರಹಾರ ಜೈಲಿನ ಮನೋವೈದ್ಯ ನಾಗರಾಜ್, ಪರಪ್ಪನಗ್ರಹಾರ ಜೈಲಿನ ಎಎಸ್ಐ ಚಾಂದ್ ಪಾಷಾ, ಜುನೈದ್ ತಾಯಿ ಅನೀಸ್ ಫಾತಿಮಾ ಎಂಬುವರನ್ನ ಬಂಧನ ಮಾಡಿದ್ದಾರೆ. ಬಂಧಿತರ ಬಳಿಯಿದ್ದ 2 ವಾಕಿ ಟಾಕಿ, ಸ್ಫೋಟಕ ವಸ್ತುಗಳು, ಮೊಬೈಲ್ ಸೇರಿದಂತೆ ಹಲವು ಪ್ರಮುಖ ವಸ್ತುಗಳನ್ನು ಎನ್ಐಎ ಅಧಿಕಾರಿಗಳು ವಶಕ್ಕೆ ಪಡೆದುಕೊಂಡಿದ್ದಾರೆ. ಉಗ್ರರಿಗೆ ನೆರವು ನೀಡಿದವರು ಅರೆಸ್ಟ್. ಉಗ್ರ ಟಿ ನಾಜೀರ್ಗೆ ಬಂಧಿತ ಎಎಸ್ಐ ಚಾಂದ್ ಪಾಷಾ ಎಸ್ಕಾರ್ಟ್ ಕೊಟ್ಟಿದ್ದ. ಕೋರ್ಟ್ ಹಾಗೂ ಪರಪ್ಪನಗ್ರಹಾರ ಜೈಲಿಗೆ ಕರೆದುಕೊಂಡು ಹೋಗುವಾಗ ಎಸ್ಕಾರ್ಟ್ ಮಾಡಿದ್ದ. ಅಷ್ಟೇ ಅಲ್ಲದೆ ಉಗ್ರ ನಾಜೀರ್ ಪರಪ್ಪನಗ್ರಹಾರ ಜೈಲಿನಲ್ಲಿರುವಾಗ ಹಣಕಾಸಿನ ಸಹಾಯ, ಮೊಬೈಲ್ ಹೀಗೆ ಹಲವು ರೀತಿಯಲ್ಲಿ ಸಹಕಾರ ಕೊಡುತ್ತಿದ್ದ ಆರೋಪದ ಮೇಲೆ ಎಎಸ್ಐ ಚಾಂದ್ ಪಾಷನನ್ನ ಎನ್ಐಎ ಅಧಿಕಾರಿಗಳು ಬಂಧನ ಮಾಡಿದ್ದಾರೆ. ಅದೇ ರೀತಿ ಪರಪ್ಪನಗ್ರಹಾರ ಜೈಲಿನಲ್ಲಿ ಕೆಲಸ ಮಾಡುವ ಮನೋವೈದ್ಯ ನಾಗರಾಜ್ ಹಾಗೂ ಪವಿತ್ರ, ಶಂಕಿತ ಉಗ್ರ ಜುನೈದ್ ತಾಯಿ ಕೂಡ ಕೆಲವೊಂದು ಗೌಪ್ಯ ವಿಚಾರವನ್ನ ವಿನಿಮಯ ಮಾಡಿಕೊಳ್ತಿದ್ದ ಆರೋಪದ ಮೇರೆಗೆ ಬಂಧನ ಮಾಡಲಾಗಿದ್ದು ಎನ್ಐಎ ಅಧಿಕಾರಿಗಳು ತನಿಖೆ ಮುಂದುವರೆಸಿದ್ದಾರೆ. ಪ್ರಕರಣದಲ್ಲಿ ಕೆಲವೊಂದು ಆರೋಪಿತರು ತಲೆಮರೆಸಿಕೊಂಡಿದ್ದು ಎನ್ಐಎ ಅಧಿಕಾರಿಗಳು ಹುಡುಕಾಟ ನಡೆಸಿದ್ದಾರೆ. ಜೈಲಿನಿಂದಲೇ ದೇಶಾದ್ಯಂತ ಉಗ್ರ ಕೃತ್ಯಕ್ಕೆ ಸಂಚು, ಮನೋವೈದ್ಯನ ಕಳ್ಳ ಕೆಲಸಕ್ಕೆ ಗೆಳತಿ ಸಾಥ್. ಜೈಲಿನಿಂದಲೇ ಕರ್ನಾಟಕ ಸೇರಿ ದೇಶದಲ್ಲಿ ಉಗ್ರ ಕೃತ್ಯಕ್ಕೆ ಸಂಚು ರೂಪಿಸಿದ ಪ್ರಕರಣ ಸಂಬಂಧ ಎನ್ಐಎ 3 ಬಂಧಿಸಿದೆ. ಪರಪ್ಪನಗ್ರಹಾರ ಜೈಲಿನ ಮನೋವೈದ್ಯ ಡಾಕ್ಟರ್ ನಾಗರಾಜ್ಗೆ ಸಹಾಯಕಿಯಾಗಿದ್ದ ಪವಿತ್ರ ಎಂಬಾಕೆಯ ಮನೆ ಸೇರಿ 5 ಕಡೆ ದಾಳಿ ನಡೆಸಲಾಗಿದೆ. ನಾಗರಾಜ್ ಕಳೆದ 4 ರಿಂದ 5 ವರ್ಷಗಳಿಂದ ಪರಪ್ಪನಗ್ರಹಾರ ಕಾರಾಗೃಹದಲ್ಲಿ ಮನೋವೈದ್ಯನಾಗಿ ಹೆಚ್ಚುವರಿ ಕೆಲಸ ಮಾಡ್ತಿದ್ದಾರೆ. ಈ ನಡುವೆ ಜೀವಾವಧಿ ಶಿಕ್ಷೆಗೆ ಗುರಿಯಾಗಿರುವ ಲಷ್ಕರ್ ಎ ತೊಯ್ಬಾ ಸಂಘಟನೆ ದಕ್ಷಿಣ ಭಾರತದ ಮುಖ್ಯಸ್ಥ ಟಿ ನಾಜೀರ್ಗೆ ಮೊಬೈಲ್ ಸಹಾಯ ಮಾಡಿದ್ದ ಡಾಕ್ಟರ್ ನಾಗರಾಜ್ ಕಳ್ಳ ಕೃತ್ಯಕ್ಕೆ ಸಹಾಯಕಿ ಪವಿತ್ರ ಎಂಬಾಕೆ ಸಾಥ್ ನೀಡುತ್ತಿದ್ದಳು. ಇನ್ನು ಉಗ್ರ ನಾಜೀರ್ ಜೊತೆಯಲ್ಲಿ ಡಾಕ್ಟರ್ ನಾಗರಾಜ್ಗೆ ಡೈರೆಕ್ಟ್ ಲಿಂಕ್ ಇರಲಿಲ್ಲ. ಇಡೀ ಜೈಲಿನ ಎಲ್ಲ ಆರೋಪಿಗಳಿಗೂ ಡಾಕ್ಟರ್ ನಾಗರಾಜ್ ಅಚ್ಚುಮೆಚ್ಚು ಆಗಿದ್ದ. ಆದ್ರೆ ಅದು ಆತ ಮಾಡಿದ್ದ ಕೆಲಸದಿಂದಲ್ಲ, ಖತರ್ನಾಕ್ ಕೆಲಸದಿಂದ. ಡಾಕ್ಟರ್ ನಾಗರಾಜ್ ಪರಪ್ಪನಗ್ರಹಾರದಲ್ಲಿ ಮೊಬೈಲ್ ಮಾರಾಟ ದಂಧೆಯನ್ನೇ ಮಾಡಿಕೊಂಡಿದ್ದ. ಇದಕ್ಕೆ ಗೆಳತಿ ಪವಿತ್ರ ಸಾಥ್ ನೀಡುತ್ತಿದ್ಲು. ಜೈಲಿನಲ್ಲಿ ಮೊಬೈಲ್ ದಂಧೆ. ಡಾಕ್ಟರ್ ನಾಗರಾಜ್ ಆಪ್ತೆಯಾಗಿದ್ದ ಪವಿತ್ರ ಪರಪ್ಪನಗ್ರಹಾರದ ಸುತ್ತಮುತ್ತ ಅಂಗಡಿಗಳಲ್ಲಿ ಮೊಬೈಲ್ ಖರೀದಿ, ಇಬ್ಬರ ಹೆಸರನ್ನು ಬಳಸಿ ಮೊಬೈಲ್ ಖರೀದಿಸುತ್ತಿದ್ದ ಪವಿತ್ರ. ಮಾರ್ವಾಡಿ ಅಂಗಡಿಗಳಲ್ಲಿ ಹೆಸರು ಕೊಡದೆ ಮೊಬೈಲ್ ಖರೀದಿ. ಸರಿಸುಮಾರು 234 ಮೊಬೈಲ್ ಖರೀದಿಸಿರುವ ಪವಿತ್ರ. ಆ ಮೊಬೈಲ್ಗಳನ್ನೇ ಡಾಕ್ಟರ್ ನಾಗರಾಜ್ ಜೈಲಿನ ಒಳಗೆ ಸಾಗಿಸಿರುವ ಶಂಕೆ. 10,000 ಮೊಬೈಲ್ 40,000ಕ್ಕೆ ಮಾರಾಟ ಮಾಡಿರೋ ಶಂಕೆ. ಟಿ ನಾಜೀರ್ ಜೊತೆಯಲ್ಲಿ ಮಾತ್ರ ಅಲ್ಲ, ಬೇರೆ ಆರೋಪಿಗಳಿಗೂ ನೆರವು ಮಾಡಿರಬಹುದು ಎಂಬ ಶಂಕೆ ಹುಟ್ಟುಕೊಂಡಿದೆ. ಎನ್ಐಎಯಿಂದ 3 ಬಂಧನ ಪ್ರಕರಣ. ಎನ್ಐಎ ಅಧಿಕಾರಿಗಳು 3 ಬಂಧಿಸಿದ್ದಾರೆ. ಈ ಸಂಬಂಧ ಕೋಲಾರ ತಾಲೂಕು ಭಟ್ರಹಳ್ಳಿ ಗ್ರಾಮದ ಸತೀಶ್ ಗೌಡ ಎಂಬುವರ ಮನೆಗೆ ಎನ್ಐಎ ನೋಟಿಸ್ ಕೊಟ್ಟಿದೆ. ಇಂದು ಬೆಳಗ್ಗೆ 10 ಗಂಟೆಗೆ ಬೆಂಗಳೂರು ಎನ್ಐಎ ಕಚೇರಿಗೆ ಹಾಜರಾಗುವಂತೆ ನೋಟಿಸ್ ಕೊಡಲಾಗಿದೆ. ಈ ಪ್ರಕರಣದಲ್ಲಿ ಸಿಮ್ ಕಾರ್ಡ್ಗಳನ್ನು ನೀಡಿರುವ ಆರೋಪದಡಿ ಸತೀಶ್ ಗೌಡಗೆ ನೋಟಿಸ್ ನೀಡಲಾಗಿದೆ. ಬೆಂಗಳೂರಿನ ವೈಟ್ ಫೀಲ್ಡ್ ಬಳಿ ಮೊಬೈಲ್ ಅಂಗಡಿಯಲ್ಲಿ ಸತೀಶ್ ಗೌಡ ಕೆಲಸ ಮಾಡುತ್ತಿದ್ದ ಎಂದು ತಿಳಿದು ಬಂದಿದೆ. ಸತೀಶ್ ಗೌಡಗೆ ಎನ್ಐಎ ನೋಟಿಸ್. ಒಟ್ಟಾರೆ ಉಗ್ರರಿಗೆ ನೆರವು ನೀಡಿದ ಆರೋಪದಡಿ ಎನ್ಐಎ 3 ಬಂಧಿಸಿದ್ದು, ತನಿಖೆ ವೇಳೆ ಇನ್ನಷ್ಟು ಸ್ಫೋಟಕ ಅಂಶಗಳು ಬಯಲಾಗಲಿದೆ.